ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕು ಮಹಾಭಾರತ ರೆಸ್ಲಿಂಗ್ ಕ್ಲಬ್ ಕಡೆಯಿಂದ. ಹಾಯ್ ಗಾಯ್ಸ್, ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಇದು ನಮ್ಮ ಮರದಲ್ಲಿ ಕಿತ್ತಿರುವ ಎಳ್ನೀರು. ಆಚೆ ತೊಗೊಂಬಂದರೆ ಇಷ್ಟು ನೀರೇ ಇರಲ್ಲ. ಮತ್ತು ಇವಾಗಿನ ಪ್ರೈಸ್ ಅಂತೂ 70 ಆಗಿಬಿಟ್ಟಿದೆ. ಅಂಜಿ ಸಹ ಇತ್ತು, ಅದು ನಾನು ಸ್ವಲ್ಪ ತಿಂದೆ, ನಮ್ಮ ಮಮ್ಮಿಗೂ ಒಂದು ಸ್ವಲ್ಪ ಕೊಟ್ಟು ನಾನು ಹೋಗಿದ್ದೆ ನೀರು ಅಟ್ಟೋದಕ್ಕೆ ಅಂತ. ನೀರೇನೇ ಕಟ್ತಿದ್ದೀನಿ ಅಂತ ಗೊತ್ತಾಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಮತ್ತು ನಮ್ಮ ಸಾಮ್ರಾಟ್ನ ನೀನು ಬಾ ಅಂತ ಕರೆದಿದ್ದಕ್ಕೆ ಅವ್ನು ಫುಲ್ ಖುಷಿಯಾಗಿ ಅವನಿಗೋಸ್ಕರ ತಗೊಂಡಿರೋ ಬೂಮರ್ ಕೂಡ ನನಗೆ ಕೊಟ್ಟ. ಹಾಯ್ ಗಾಯ್ಸ್, ನಾವು ಗಿಡ ಉಣ್ಣಕೋತಾ ಇದ್ದೀರಿ ಮನೆ ಹಿಂದೆಗಡೆ. ಬನ್ನಿ ನೋಡ್ರಿ ಹೆಂಗೆ ಉಣ್ತೀವಿ. ದೇವ್ರ್ಕೊಂಡು ನಮಸ್ಕಾರ ಹಾಕೊಂಡ್ರಿ. ಇವಾಗ ನಿಮಗೆ ಗೊತ್ತಾಗಿರುತ್ತೆ ಏನಕ್ಕೆ ನಾನು ಇಲ್ಲಿ ನೀರು ಹಾಕಿರೋದು ಅಂತ. 3 ಗಿಡ ಇದೆ. ಒಂದು ದಾಸವಾಳ ಗಿಡ, ಇದು ಹೆಸರು ನನಗೆ ಗೊತ್ತಿಲ್ಲ. ಇನ್ನೊಂದು ಚೆಂಡು ಹೂವು, ಇದು ಇಲ್ಲೇ ಇತ್ತು, ಅದು ಫುಲ್ ಆಚೆಗೆ ಬಂದುಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಎತ್ಕೊಂಡಿದ್ದೀನಿ. ನಮ್ಮ ಸಾಮ್ರಾಟ್ ಇನ್ನೂ ಚಿಕ್ಕವನಿದ್ದ ಆವಾಗ ಕೂಡ ಒಂದು ಪ್ಲ್ಯಾಂಟ್ ನಾವು ಹಾಕಿದ್ರಿ. ಬಟ್ ದೇವಸ್ಥಾನ ಡೆಮಾಲಿಷ್ ಮಾಡಿದ್ರು, ಆವಾಗ ಆ ಪ್ಲ್ಯಾಂಟ್ ಕೂಡ ಹೋಗ್ಬಿಡ್ತು. ಇವಾಗ ಮತ್ತೆ ಹಾಕ್ತಿದ್ದೀವಿ, ಇನ್ನೇನು ಆಗಲ್ಲ ಅಂತ ಅಂದ್ಕೊತೀನಿ. ನೋಡೋಣ ಎಷ್ಟು ದಿನ ಇರುತ್ತೆ ಇದು, ಯಾವಾಗ ಫ್ಲವರ್ ಬಿಡುತ್ತೆ ಅಂತೆಲ್ಲ. ಇನ್ನು ಫ್ಲವರ್ ಎಲ್ಲ ಬಿಟ್ಮೇಲೆ ನಾವು ಮಾರ್ಕೆಟ್ಗೆ ಬೇರೆ ಹೋಗಬೇಕು ಈ ಹೂವನ್ನೆಲ್ಲ ಎತ್ಕೊಂಡು. ನಿಮ್ಮ ಮನೆ ಹತ್ರ ಯಾವ್ಯಾವ ಪ್ಲ್ಯಾಂಟ್ಸ್ ಇದೆ, ನೀವು ಯಾವ್ಯಾವ ಪ್ಲ್ಯಾಂಟ್ಸ್ ಹಾಕಿದ್ದೀರಾ ಅಂತ ಕಮೆಂಟ್ ಹಾಕಿ. ಮನೆ ಹತ್ರ ತುಂಬ ಸ್ಪೇಸ್ ಇದೆ, ಬಟ್ ನೀವು ಒಂದು ಪ್ಲ್ಯಾಂಟ್ ಹಾಕಿಲ್ಲ ಅಂದರೆ ಅಟ್ಲೀಸ್ಟ್ ಇವಾಗಾದರೂ ಯಾವುದಾದ್ರೂ ಒಂದು ಪ್ಲ್ಯಾಂಟ್ ಹಾಕಿ. ಆಮೇಲೆ ಹಂಗೆ ತುಂಬ ಪ್ಲ್ಯಾಂಟ್ಸ್ ಹಾಕ್ಬೋದು ನೀವು. ಮುಗೀತು ಗಿಡ ಉಣಿದ್ದು, 3 ಗಿಡನೂ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ತುಂಬ ಫ್ರೆಶ್ ಆಗಿದೆ. ಈ 3 ಪ್ಲ್ಯಾಂಟು ಎಷ್ಟು ಟೈಮ್ ತಗೊಳುತ್ತೆ ಫ್ಲವರ್ ಬಿಡೋದಕ್ಕೆ ನೋಡೋಣ. ಮತ್ತು ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕು ಮಹಾಭಾರತ ರೆಸ್ಲಿಂಗ್ ಕ್ಲಬ್ ಕಡೆಯಿಂದ. ಈ ಮಂತ್ 22 ಸ್ಟೇಟ್ ಲೆವೆಲ್ ರೆಸ್ಲಿಂಗ್ ಮ್ಯಾಚ್ನ ಆರ್ಗನೈಸ್ ಮಾಡಿದ್ದಾರೆ. ಆರ್ಗನೈಸರ್ ಬಂದು ಮೋಹನ್, ನ್ಯಾಷನಲ್ ರೆಸ್ಲರ್ ಮತ್ತು ರೆಸ್ಲಿಂಗ್ ಕೋಚ್. ಚೇರ್ಪರ್ಸನ್ ಬಂದು ಜಗದೀಶ್ ಎನ್ ಆ್ಯಂಡ್ ಭಾಗ್ಯಲಕ್ಷ್ಮಿ ಚಂದ್ರಮುರಳಿ ಮ್ಯಾಮ್. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪಾರ್ಟಿಸಿಪೇಟ್ ಮಾಡಿ. ಫರ್ದರ್ ಡೀಟೇಲ್ಸ್ ನಾಳೆ ವ್ಲಾಗಲ್ಲಿ ಬರುತ್ತೆ. ಪ್ಲೇಸ್ ಬಂದು ಅರೆ ಬನ್ನಿ ಮಂಗಳ. ನಿಮ್ಮ ರೆಸ್ಲರ್ ಫ್ರೆಂಡ್ಗೆ ಶೇರ್ ಮಾಡಿ.